ಮೃಗಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ 28 ಕೃಷ್ಣ ಮೃಗಗಳ ಸಾವು. ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಘಟನೆ. ಬೆಳಗಾವಿ ತಾಲೂಕಿನ ಬೂತರಾಮನಹಟ್ಟಿ ಗ್ರಾಮದಲ್ಲಿರುವ ಮೃಗಾಲಯದಲ್ಲಿ ಇಂದು ಒಂದೇ ದಿನ 20 ಕೃಷ್ಣ ಮೃಗಗಳ ಸಾವು. ಏಕಾಏಕಿ ಕೃಷ್ಣ ಮೃಗಗಳ ಸಾವಿನಿಂದ ಬೆಚ್ಚಿ ಬಿದ್ದ ಬೆಳಗಾವಿಗರು. ನವೆಂಬರ್ 13ರಂದು 8 ಕೃಷ್ಣ ಮೃಗಗಳ ಸಾವಾಗಿತ್ತು. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ದಿಂದ ಸತ್ತಿರುವ ಶಂಕೆಯಾಗಿದೆ. ಸ್ಥಳಕ್ಕೆ ಎಸಿಎಫ್ ನಾಗರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 2 ದಿನದ ಹಿಂದೆ ಮೃತಪಟ್ಟ ಕೃಷ್ಣ ಮೃಗಗಳ ಮೃತದೇಹ ಲ್ಯಾಬ್ಗೆ ರವಾನೆ. ವರದಿ ಬರುವ ಮುನ್ನವೇ ಮತ್ತೆ ಇಂದು 20 ಸಾವು. ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಇವತ್ತು ನಮ್ಮ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು 20 ಸಾವನ್ನಪ್ಪಿದೆ. ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ. ಅದ್ರ ಪ್ರಕಾರ ಅದನ್ನು ಚೆಕ್ ಮಾಡ್ಲಿಕ್ಕೆ, ಯಾಕಂದ್ರೆ ಒಂದೇ ಸಲ ಈಗ ನಮ್ಮ ಈ ಝೂದಲ್ಲಿ ಆಗ್ತಾ ಇರೋದು ಇದು ಫಸ್ಟ್ ಇನ್ಸಿಡೆಂಟ್ ಈ ಥರ. ಹಂಗಾಗಿ ನಾವು ಮೈಸೂರು ಮತ್ತು ಬನ್ನೇರುಘಟ್ಟ ದಲ್ಲಿರತಕ್ಕಂಥ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಅವರು ಬರ್ತಾ ಇದ್ದಾರೆ ಇದ್ರದ್ದು ಅಂದರೆ ಪಕ್ಕ ಯಾವ ಡಿಸೀಸಿಂದನ ಆಗಿದೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಯಂಕಾಲದ ತನಕ ಬರ್ಬೋದು ಅವರು. ಇದು ಆಗ್ಬಾರ್ದಾಗಿತ್ತು ಅಂತ ನಂದು ಅನ್ಸುತ್ತೆ. ಕೃಷ್ಣ ಮೃಗ ಬ್ಲ್ಯಾಕ್ ಬಕ್ ಅಂತ ಟೋಟಲ್ ಅದು 38 ಇದ್ವು. ಮೊನ್ನೆ 13ನೇ ತಾರೀಕಿಗೆ 8 ಸತ್ತಿದ್ವು. ಪಾಪ ಅದ್ರದ್ದು ನಾವು ಇದನ್ನ ಮಾಡಿದ್ವಿ, ಏನು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನೇರುಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದ್ದೀವಿ. ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ. ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ, ಅಂದರೆ ಇವತ್ತು 20 ಆಗಿದೆ, 28 ಆಗಿದೆ. ಮೊನ್ನೆ 13ನೇ ತಾರೀಕಿಗೆ 8, ಇವತ್ತೊಂದು 20. ಹಾಗಾಗಿ ಇದು ಈಗ ಡಾಕ್ಟರ್ಸ್ ಬಂದಮೇಲೆ ಅದ್ರದ್ದು ಇದು ಯಾವ ಪಕ್ಕ ಯಾವ ಡಿಸೀಸು ಎದರಿಂದ ಇದು ಆಯ್ತು ಅಂತಂದೇಳಿ ಗೊತ್ತಾಗ್ತಾ ಇದೆ. ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲ್ನೋಟಕ್ಕೆ ಹೇಳಿದಾರೆ ನಮ್ಮ ಈಗ ಇಲ್ಲಿ ಝೂದಲ್ಲಿ ಇರೋಂಥ ಡಾಕ್ಟರ್ಸು ಅದನ್ನ ಹೇಳಿದಾರೆ. ಆಮೇಲೆ ನಾವು ಮೈಸೂರಲ್ಲಿ ಈ ಥರ ಆಗ್ತಾ ಇದೆ, ಹಿಂಗೆ ಸಡನ್ ಎಲ್ಲರೂ ಡೆತ್ ಆಗಿದೆ ಅಂದಮೇಲೆ ಆ ಡಾಕ್ಟರ್ಸು ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸು ಅವರು ಹಂಗೆ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅದು ಹಂಗಿದ್ರೆ, ಮತ್ತು ಅದು ಒಂದೇ ಪ್ರಾಣಿಗೆ ಆಗಿದೆ ಅಂದರೆ ಅದು ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರು ಬಂದು ಇದನ್ನ ಮಾಡಲಿ ಮಟ್ಟ ನಾವು ವೇಟ್ ಮಾಡಿದ್ವಿ. ಅಂದ್ರೆ ಅದು ಪಕ್ಕ ಯಾವ ಡಿಸೀಸ್ ಅಂತ ಗೊತ್ತಾಗ್ಬೇಕು ಅಷ್ಟೇ. ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಂದ್ರೆ ಎಲ್ಲಾನು ಒಂದೇ ಸಲ ಇದು ಡೆತ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಯಾವ್ದೋ ಬ್ಯಾಕ್ಟೀರಿಯಲ್ ಇದನ್ನ ಇರ್ಬೋದು ಅಂತ ನಮ್ ಗೊತ್ತಿಲ್ಲ. ಅಲ್ಲ, ಅದೇ ಗೊತ್ತಿಲ್ಲ ಈಗ ನಮ್ಗೆ. ಅದು ಡಾಕ್ಟರ್ಸ್ ಹೇಳ್ಬೇಕು, ಯಾಕಂದ್ರೆ ಎಲ್ಲಾ ಎನ್ಕ್ಲೋಸರ್ಸ್ ಓಪನ್ ಇದೆ, ಇವು ಓಪನ್ ಆಗೇ ಇರ್ತಾವೆ ಪ್ರಾಣಿ ಎಲ್ಲ ಇದು. ಹಂಗಾಗಿ ಈಗ ಅವ್ರ ಡಾಕ್ಟರ್ಸ್ ಬಂದ ಮೇಲೆನೆ ಹೇಳ್ಬೇಕು ಈಗ ಅದನ್ನ. ಇಲ್ಲ ಆಗಿಲ್ಲ ಇಲ್ಲ ಸೇಮ್ ನಮ್ಮ ಪಕ್ಕದಲ್ಲೇ ಗದಗ ಝೂ ಇದೆ, ಅಲ್ಲಿನೂ ಏನು ಆ ತರ ಇನ್ಸಿಡೆಂಟ್ ಇಲ್ಲ. ಸೇಮ್ ಇದನ್ನ ಪ್ರಾಣಿನೂ ಅಲ್ಲೇ ಇದೆ, ಕೃಷ್ಣ ಮೃಗನೂ ಅಲ್ಲೇನು ಆಗಿಲ್ಲ. ಇಲ್ಲ ಯಾಕಂದ್ರೆ ನಾವು ರೂಟೀನ್ ಡೈಲಿ ಏನ್ ಕೊಡ್ತೇವಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು, ಏನ್ ಕೊಡ್ಬೇಕು ಅಂತೇಳಿ ನಾವು ಕೊಡ್ತಾ ಇದೀವಲ್ಲ ಅದನ್ನೇ ಕೊಡ್ತಾ ಇದೀವಿ. ಯಾಕಂದ್ರೆ ಎಲ್ಲಾ ಝೂದಲ್ಲಿ ಏನ್ ಕೊಡ್ತಾ ಇದೀವಿ ಅದನ್ನೇ ಕೊಡ್ತಾ ಇದೀವಿ. ಯಾಕಂದ್ರೆ ಹಂಗೆ ಏನಾರು ಆಹಾರದಲ್ಲಿ ಫುಡ್ ಪಾಯ್ಸನ್ ಆ ತರ ಏನಾರು ಆಗಿತ್ತಂದ್ರೆ ಬೇರೆ ಪ್ರಾಣಿಗೂ ಅದು ಏನಾರ ಆಗ್ಬೋದಾಗಿತ್ತು. ಇದು ಪರ್ಟಿಕ್ಯುಲರ್ಲಿ ಕೃಷ್ಣ ಮೃಗಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಯಾವ ಡಿಸೀಸ್ ಅಂತ ಗೊತ್ತಾಗಬೇಕಾಗಿದೆ ಅಷ್ಟೇ. ಮಾಡಿದೀವಿ. ಅದಕ್ಕೆ ಅದು ಇನ್ಫೆಕ್ಷನ್ ಆಗಿದೆ ಅಂತಂದ ಹೇಳಿನ ನಾವು ಅಲ್ಲಿ ಈಗ ಸ್ವಲ್ಪ ಯಾರನ್ನು ಬಿಡ್ತಾ ಇಲ್ಲ ಈಗ ಆ ಏರಿಯಾದಲ್ಲಿ. ಮಾಡಿದೀವಿ ಅವಾಗಿಂದನೂ ಮಾಡಿದೀವಿ. ಅದೇ ಎದ್ರ ಇನ್ಫೆಕ್ಷನ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಷ್ಟೇ. ಅದನ್ನ ನಾವು ಸ್ಯಾಂಪಲ್ ಕಳಿಸಿದ್ವಿ, ನಿನ್ನೆಲ್ಲ ಮೊನ್ನೆ ಏನಾಗಿದ್ದು ಸ್ಯಾಂಪಲ್ ಕಳಿಸಿದ್ವಿ. ಅದು ಇವತ್ತು ನಾಳೆ ರಿಪೋರ್ಟ್ ಬರ್ತಾ ಇತ್ತು ಅದು ಏನಂತಂದು. ಈಗ ಇದು ಮತ್ತೆ ಇವತ್ತು ಸ್ವಲ್ಪ ನಂಬರ್ಸ್ ಭಾಳ ಆಯ್ತಲ್ಲ, ಇದು 20 ಅನ್ನತ್ಲೆ ನಾವು ಅವ್ರಿಗೆ ನೀವು ಬಂದ್ಬಿಡಿ ಅಂತ ಹೇಳಿದ್ವಿ. ಹಂಗಾಗಿ ಬರ್ತಾ ಇದಾರೆ ಅವ್ರು. ಬಂದ ನಂತರ ಅದ್ರದ್ದು ಯಾವ್ದು ಪಕ್ಕ ವೈರಸ್ ಅಂತ ಹೇಳಿ ನಾನು ಮತ್ತೆ ಹೇಳ್ತೀನಿ. ನನ್ನ ಹೆಸರು ನಾಗರಾಜ್ ಬಾಳೆವ್ ಸರ್. ನಾನು ACF ಬೆಳಗಾವಿ ಮತ್ತು ಈ ಝೂದ್ದು ಡೆಪ್ಯೂಟಿ ಡೈರೆಕ್ಟರ್. ಥ್ಯಾಂಕ್ ಯು.